ಹೆಲೋ ಎವ್ರಿವನ್, ಇವತ್ತು ಸಿಂಪಲ್ ಆಗಿ ಮನೇಲೆ ವೆನಿಲಾ ಫ್ಲೇವರ್ ಕಸ್ಟರ್ಡ್ನ ಮಾಡ್ಕೊಳ್ಳೋಣ. ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ. ನಾನು ಅರ್ಧ ಲೋಟದಷ್ಟು ಹಾಲು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಕಸ್ಟರ್ಡ್ ಪೌಡ್ರನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ನಂತರ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಕಾಯೋದಕ್ಕೆ ಇಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಶುಗರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಕರಗೋದ ತನಕ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರೋಣ. ನಂತರ ಏನೇನು ಫ್ರೂಟ್ಸ್ ಬೇಕು ಅಂತ ಕೂಡ ತೋರಿಸ್ತಿದ್ದೀನಿ. ಒಂದು ಸ್ವಲ್ಪ ಗ್ರೇಪ್ಸ್, ಬನಾನಾ ಹಣ್ಣಾಗಿರೋ ತೊಗೊಂಡಿದ್ದೀನಿ. ಹಾಗೆ ದಾಳಿಂಬೆ ಹಣ್ಣು ತೊಗೊಂಡಿದ್ದೀನಿ, ಒಂದು ಆ್ಯಪಲ್ಲು, ಹಾಗೆ ನಾನು ಡ್ರೈ ಫ್ರೂಟ್ಸ್ ಕೂಡ ಹಾಕ್ತೀನಿ. ಬಾದಾಮಿನ ನಾನು ನೈಟೇ ನೆನೆಸಿ ಇಟ್ಟು ಬೆಳಗ್ಗೆ ಆ್ಯಡ್ ಮಾಡ್ತೀನಿ. ಗೋಡಂಬಿ ಹಾಕ್ತೀನಿ. ಹಾಗೆ ನಾನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಕಸ್ಟರ್ಡ್ ಪೌಡರ್ನ, ಹಾಲನ್ನು ಈ ಹಾಲು ಜೊತೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ತಿರುಗಿಸ್ಕೊತೀನಿ. ಇದಾದ ನಂತರ ನಾವು ಚೆನ್ನಾಗಿ ಕೈ ಬಿಡದೆ ತಿರುಗಿಸ್ಕೋಬೇಕು, ಇಲ್ಲಾಂದರೆ ಬೇಗ ತಳ ಹಿಡಿದು ಬಿಡುತ್ತೆ. ಈ ಥರ ತಿರುಗಿಸ್ಕೊಳ್ತಾ ಬರೋಣ. ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರಿ, ಇಲ್ಲ ಕೈ ಬಿಟ್ಟರೆ ತಳ ಬೇಗ ಹಿಡಿದು ಬಿಡುತ್ತೆ ಇದಂತೂ. ಹಾಗಾಗಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಳ್ತಾ ತಿಕ್ನೆಸ್ ಗೊತ್ತಾಗುತ್ತೆ ನಿಮಗೇನೆ. ನೋಡಿ, ಸ್ವಲ್ಪ ತಿಕ್ನೆಸ್ ಸ್ಟಾರ್ಟ್ ಆಯಿತು. ಚೆನ್ನಾಗಿ ಇದನ್ನು ತಿರುಗಿಸ್ಕೊಳ್ಳೋಣ. ಇನ್ನೂ ತುಂಬ ಬೇಗ ಆಗುತ್ತೆ, ಆದರೆ ಇದು ಬಿಸಿ ಇದ್ದಾಗಲೇ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದೀರಾ ಅವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ, ನನ್ನ ವೀಡಿಯೋಸ್ನ ಫುಲ್ ವಾಚ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಕಸ್ಟರ್ಡು ರೆಡಿಯಾಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ನಾವು ಇದು ತಣ್ಣಗಾಗಿಡೋಣ. ಹಾಗೆ ಬಾದಾಮಿ ಕೂಡ ನೈಟ್ ನೆನೆಸ್ಕೊತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ಇದನ್ನು ಆಚೆ ತೆಗಿತಾ ಇದ್ದೀನಿ. ಈ ಥರ ಮುಚ್ಚಿ ಇಟ್ಟಿದ್ದೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ಮೇಲೆ ಥಿಕ್ನೆಸ್ ಬಂದಿರುತ್ತೆ ಕ್ಲೀನಾಗಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾವು ಫ್ರೂಟ್ಸನ್ನು ಕಟ್ ಮಾಡ್ಕೊಳ್ಳೋಣ. ನಾನು ಗ್ರೇಪ್ಸ್ನ ಈ ಥರ 2 ಪೀಸ್ಗಳನ್ನಾಗಿ ಕಟ್ ಮಾಡ್ಕೋತೀನಿ. ಹಾಗೆ ಹಣ್ಣಾಗಿರೋ ಬನಾನ ತೊಗೊಂಡಿದ್ದೀನಿ. ಹಾಗೆ ದಾಳಿಂಬೆ ಹಣ್ಣು ಕೂಡ ಬಿಡಿಸ್ಕೋತಾ ಇದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ನಲ್ಲ, ಗೋಡಂಬಿ, ದ್ರಾಕ್ಷಿ, ಅದನ್ನು ಕೂಡ ಹಾಕೋತೀನಿ. ಬಾದಾಮಿಯನ್ನು ನಾನು ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಹಾಕ್ಕೊಳ್ತೀನಿ. ಹಾಗೆ ಆ್ಯಪಲ್ಲು, ಬನಾನಾ, ಗ್ರೇಪ್ಸು ಎಲ್ಲನೂ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನು ನಾವು ಆ್ಯಡ್ ಮಾಡೋಣ. ದಾಳಿಂಬೆ ಹಣ್ಣನ್ನು ಕೂಡ ಕಟ್ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ನಾನು. ಎಲ್ಲ ಫ್ರೂಟ್ಸ್ಗಳನ್ನು ಇವಾಗ ಕಸ್ಟರ್ಡ್ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನು ತುಂಬ ಈಸಿ, ಹಾಗೆ ಬೇಗ ಆಗುತ್ತೆ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆ ಕೂಡ ಇದನ್ನು ಮಾಡಿಕೊಡ್ಬೋದು, ಅಥವಾ ಏನಾದರೂ ಮನೆಗೆ ಗೆಸ್ಟ್ ಬಂದಾಗ ಕೂಡ ಇದನ್ನು ಮಾಡ್ಕೋಬಹುದು. ಹಾಗೆ ಇದನ್ನು ನಾವು ಮಧ್ಯಾಹ್ನ ಟೈಮ್ ಅಥವಾ ಮಕ್ಕಳು ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ತಣ್ಣಗೆ ಕೇಳ್ತಾರೆ ಅಂದರೆ ಫ್ರಿಜ್ಜಲ್ಲಿ ಮಾಡಿಟ್ಟು ಅವ್ರು ಬಂದ ತಕ್ಷಣ ಫ್ರೂಟ್ಸ್ನ ಈ ಥರ ಕಟ್ ಮಾಡಿ ಆ್ಯಡ್ ಮಾಡಿಕೊಂಡು ಕೂಡ ಕೊಡ್ಬೋದು. ಇವತ್ತಿನ ಈ ಕಸ್ಟರ್ಡ್ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ಈಸಿ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ, ಹಾಗೆ ಸಪೋರ್ಟ್ ಮಾಡಿ ನನಗೆ ಅಂತ ಹೇಳ್ತೀನಿ. ಇನ್ನಷ್ಟು ವಿಡಿಯೋಗಳು ಮಾಡ್ತೀನಿ, ಅದನ್ನು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಇವತ್ತಿನ ಕಸ್ಟರ್ಡ್ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.